ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಡೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಕೈ ಹಾಕ್ತಾ ಇದ್ದಾರೆ, ಪ್ಲಾನ್ ಮಾಡ್ಕೊಳ್ತಿದ್ದಾರೆ, ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಜೂನ್ 22ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಜೊತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋಕೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಜೂನ್ 22ಕ್ಕೆ ದೆಹಲಿಗೆ ಹೋಗ್ತಾರೆ. ಜೂನ್ 21ರಂದು ಸಿದ್ದರಾಮಯ್ಯಗೆ ಸನ್ಮಾನ, ಡಿಕೆ ಶಿವಕುಮಾರ್ಗೆ ಅಭಿನಂದನೆ. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪಟ್ಟಾಭಿಷೇಕ, ಮರುದಿನನೇ ದೆಹಲಿಗೆ ಹೋಗುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. 20 ಜನ ಶಾಸಕರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಸರ್ಕಸ್. ನ್ಯೂಸ್ ಫಸ್ಟ್ಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಈಗ ಸಿಗ್ತಾ ಇರುವಂತಹ ಮೂಲಗಳ ಮಾಹಿತಿ, ಸಂಪುಟ ವಿಸ್ತರಣೆಗೆ ಈಗ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಜೂನ್ 21ರಂದು ಕೆಪಿಸಿಸಿ ಘಟಕದ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ಗೆ ಪಟ್ಟಾಭಿಷೇಕ ಇದೆ. ಅವತ್ತು ಸಿಎಂ ಸಿದ್ದರಾಮಯ್ಯಗೆ ಸನ್ಮಾನ, ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಕಾರ್ಯಕ್ರಮ. ಇದನ್ನ ಮುಗಿಸಿ ದೆಹಲಿಯತ್ತ ಪ್ರಯಾಣ. ಯಾರ್ಯಾರು? ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಖಾಲಿ ಇರುವಂತ 20 ಸ್ಥಾನವನ್ನ ಭರ್ತಿ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿ ಯಾತ್ರೆ. ಸಚಿವ ಸಂಪುಟದ ಸೇರ್ಪಡೆಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ದೊಡ್ಡದಾಗಿದೆ. ಎಲ್ರಿಗೂ ಕೂಡ ಸಾಕಷ್ಟು ಕುತೂಹಲ ಏನಾಗುತ್ತೆ ಅಂತ. ಏನು ಸಿಗ್ತಾ ಇದೆ ಉನ್ನತ ಮೂಲಗಳ ಮಾಹಿತಿ? ಮಧುಸೂದನ್, ಏನು ಸಚಿವ ಸಂಪುಟ ವಿಸ್ತರಣೆಗೆ ಡಿಕೆ ಶಿವಕುಮಾರ್ ಅವರು ಒಲವನ್ನು ತೋರಿಸಿದ್ದಾರೆ. ಏನು ಇದರಲ್ಲೂ ಕೂಡ ಪ್ರಮುಖವಾಗಿ ಏನು ಜೂನ್ 21ಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಏನು ಬಿಕೆ ಹರಿಪ್ರಸಾದ್ ಅವರು ಪದಗ್ರಹಣ ಇದೆ. ಜೊತೆಗೆ ಅವತ್ತೇ ಅಂದೇ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಹೊಸದಾಗಿ ಸಿಎಂ ಆಗಿರೋದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಮರುದಿನವೇ ಅಂದರೆ ಜೂನ್ 22ಕ್ಕೆ ದೆಹಲಿಗೆ ತೆರಳೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಮಾಜಿ ಸಿಎಂ ಆಗಿರುವಂಥ ಸಿದ್ದರಾಮಯ್ಯ ಅವರು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಈಗಾಗಲೇ ಮೊದಲ ಹಂತದ ಸಚಿವ ಸಂಪುಟ ಒಂದು ರಚನೆ ಮಾಡಿದರೆ, ಈಗ ಸಂಪುಟ ಒಂದು ವಿಸ್ತರಣೆಗೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಗೆ ಒಂದಷ್ಟು ಮಾತುಕತೆ ಕೂಡ ಇಬ್ಬರು ನಾಯಕರು ಮಾಡ್ಕೊಂಡಿರುವಂಥದ್ದು. ಏನು ಜೂನ್ 25 ಅಥವಾ 26ರಂದು 2ನೇ ಹಂತದ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ತಮ್ಮ ಪಟ್ಟಿಯನ್ನು ತೆಗೆದುಕೊಂಡೋದ್ರೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಪಟ್ಟಿಯನ್ನು ತೆಗೆದುಕೊಂಡೋದ್ರೆ, ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಪಟ್ಟಿಯನ್ನು ಕೂಡ ಇಟ್ಕೊಂಡಿರುವಂಥದ್ದು. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ತಮ್ಮದೇ ಆದಂಥ ಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಆದರೆ ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಒಂದು ಸಚಿವ ಸಂಪುಟ ರಚನೆ ಮಾಡಿದ್ರು ಕೂಡ ಒಂದು ಆಡಳಿತವನ್ನು ಸಂಪೂರ್ಣವಾಗಿ ಜನರಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಬಂದಿರುವಂಥ ಕೂಗು. ಹಾಗಾಗಿ ಹಿರಿಯ ನಾಯಕರು ಒಂದಷ್ಟು ಸಲಹೆಗಳನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರುವಂಥದ್ದು. ಕೇವಲ ಇನ್ನು 2 ವರ್ಷಗಳ ಅಂದರೆ 23 ತಿಂಗಳು ಮಾತ್ರ ಸರ್ಕಾರದ ಅವಧಿ ಇದೆ. ಈ ಸಂದರ್ಭದಲ್ಲಿ ನಾವು ಅಧಿಕಾರ ನಡೆಸೋದಕ್ಕೆ 1 ವರ್ಷ ಮಾತ್ರ ಅವಕಾಶ ಇರುತ್ತೆ, ಉಳಿದಂತೆ 1 ವರ್ಷ ಚುನಾವಣಾ ವರ್ಷವಾಗಿರುತ್ತೆ. ಹಾಗಾಗಿ ನಾವು ಕೆಲಸಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಜನರ ಪರವಾಗಿ ಕೆಲಸ ಮಾಡಬೇಕು, ಜನರ ವಿಶ್ವಾಸವನ್ನು ಗಳಿಸಬೇಕಾದ್ರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟದ ಅವಶ್ಯಕತೆ ಇದೆ ಅನ್ನೋದು ಒಂದು ಸಲಹೆಯನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಏನು ಪದಗ್ರಹಣ ಕಾರ್ಯಕ್ರಮ ಇದೆ, ಜೊತೆಗೆ MLC ಚುನಾವಣೆ 18ಕ್ಕೆ ಅಂದರೆ ಇದೇ 18ಕ್ಕೆ ಚುನಾವಣೆ ಇದೆ, ಅದನ್ನು ಮುಗಿಸಿ ನೇರವಾಗಿ ದೆಹಲಿಗೆ ಬನ್ನಿ, ನಾವು ಚರ್ಚೆ ಮಾಡಿ ಇದೇ ತಿಂಗಳಲ್ಲಿ ಒಂದು ಸಚಿವ ಸಂಪುಟ ಏನು ವಿಸ್ತರಣೆ ಇದೆ ಅದಕ್ಕೆ ಬ್ರೇಕ್ ಹಾಕೋಣ ಅನ್ನೋ ಒಂದು ತೀರ್ಮಾನಕ್ಕೆ ಕೂಡ ಬಂದಿರುವಂಥದ್ದು. ಈಗಾಗಲೇ ಹಲವು ಶಾಸಕರು, ಅದರಲ್ಲೂ ಕೂಡ ಹೊಸ ಮುಖಗಳು ಆಗಿರ್ಬೋದು, ಜೊತೆಗೆ ಹಳೆಯ ಮುಖಗಳು ಏನು ಇಬ್ಬರು ಈ 2 ಕಾಂಬಿನೇಷನಲ್ಲಿ ಹೊಸ ಸಚಿವ ಸಂಪುಟ ರಚನೆಗೆ ಒಲವನ್ನು ಹೈಕಮಾಂಡ್ ತೋರಿದೆ. ಆದರೆ ಇಲ್ಲಿ ಹೊಸಬರಿಗೆ ಬಹುತೇಕ ಅವಕಾಶ ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಸಲಹೆ ಆಗಿರುವಂಥದ್ದು. ಹಾಗಾಗಿ ಅಳೆದು ತೂಗಿ ಈ ತಿಂಗಳಲ್ಲೇ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಲವನ್ನು ತೋರಿಸಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.